Hello everyone, welcome to Sanmargana classes. Let us see question number 2 of chapter Force and Law of Motion. A body of mass 300 gram kept at rest breaks into two parts due to internal force. One body ಇದೆ 300 gram ಇದೆ due to some internal force. ಅದು ರೆಸ್ಟ್ ಅಲ್ಲಿ ಇರೋದು ಡಬ್ ಅಂತ ಬ್ರೇಕ್ ಆಗಿದೆ. One part of mass 200 gram is found to move at a speed of 12 meter per second towards east. ಹಾಗಿದ್ರೆ 200 ಗ್ರಾಮ್ ಅದು ಬ್ರೇಕ್ ಆಗಿದ್ರಲ್ಲಿ ಒನ್ ಪಾರ್ಟ್ ಏನಿದೆ 200 ಗ್ರಾಮ್ ಇದೆ, ಅದು 12 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಈಸ್ಟ್ ಸೈಡ್ ಟುವರ್ಡ್ಸ್ ಈಸ್ಟ್ ಮೂವ್ ಆಗ್ತಾ ಇದೆ. ವಾಟ್ ವಿಲ್ ಬಿ ದ ವೆಲಾಸಿಟಿ ಆಫ್ ದ ಅದರ್ ಪಾರ್ಟ್? 200 ಗ್ರಾಮ್ದು ವೆಲಾಸಿಟಿ 12 ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಿದ್ರೆ ಇನ್ನೊಂದೇನು ಪಾರ್ಟ್ ಇತ್ತಲ್ಲ, ಟೂ ಪಾರ್ಟ್ ಆಗಿ ಬ್ರೇಕ್ ಆಗಿದೆ. ಒಂದು 200 ಗ್ರಾಮ್ದು, ಇನ್ನೊಂದು ಏನ್ 100 ಗ್ರಾಮ್ದು ಉಳಿತಲ್ಲ, ಅದ್ರದ್ದು ವೆಲಾಸಿಟಿಯನ್ನ ಕೇಳ್ತಿದ್ದಾರೆ. ಸೊ ಫಸ್ಟ್ ಲೆಟ್ us write the given data. Mass is equal to 300 grams. Then m1 is equal to 200 grams. Mass of one part in ನಾನು m1 ಅಂತ ತಗೋತೀನಿ. Then velocity v is equal to 12 meter per second ಇದೆ. m2 ಎಷ್ಟಾಗುತ್ತೆ? 300 minus 200 is 100 gram. Then we have to find out v2. ಸರಿ, ಹಾಗಿದ್ರೆ ಇಲ್ಲಿ ಇನಿಷಿಯಲಿ this is at rest. ಇನಿಷಿಯಲಿ ಏನಿದೆ, ಇದು ರೆಸ್ಟ್ ಅಲ್ಲಿ ಇದೆ. ಫಸ್ಟ್ ನಾವು ಕೆಜಿ ಮಾಡ್ಕೊಳ್ಳೋಣ. 300 ಗ್ರಾಮ್ is equal to 0.3 kg, 0.2 kg, 0.1 kg. ಕನ್ವರ್ಷನ್ ಹೇಗ್ ಮಾಡೋದಂತ ಗೊತ್ತಿದೆಯಾ? ಓಕೆ, ಗೊತ್ತಿಲ್ಲ ಅಂದ್ರೆ ನೋಡ್ಕೋಬಿಡಿ, ಪ್ರಾಬ್ಲಮ್ ಅನ್ನು ಹೇಳ್ಬಿಡ್ತೀನಿ. We know that 1 kg is equal to 10 raised to 3 gram. K ಅಂದ್ರೆ 10 raised to 3. kg is equal to 10 raised to 3 gram. Therefore, 1 gram is equal to ಎಷ್ಟು kg ಇದೆ ಅಂತ. ಹಾಗಿದ್ರೆ ಇದನ್ನ x ಅಂತ ಇಟ್ಕೊಂಡ್ರೆ x into 10 raised to 3 gram is equal to 1 gram into 1 kg. Cross multiplication 1 ಇದೆ. Therefore, x is equal to 1 by 10 raised to 3 ಬಂತು. 1 by 10 raised to 3 ಅನ್ನ ನಾನು ಏನು ಬರಿತೀನಿ? 1 by 1000 ಅಂತ ಮೀನಿಂಗು 0.001. 1 by 1000 ಮಾಡಿದ್ರೆ ಏನ್ ಬರುತ್ತೆ? 0.001 ಅಥವಾ 10 raised to -3 ಅಂತ ಬರಬಹುದು ನೀವು ನ್ಯೂಮರೇಟರ್ಗೆ ತಗೋ ಬಂದಾಗ, which is equal to 10 raised to -3. ಹಾಗಾಗಿ 1 ಗ್ರಾಮ್ is equal to 10 raised to -3 kg or 0.001 kg. ಹಾಗಾಗಿ 300 into 0.001 ಮಾಡ್ರಿ, 0.3 kg ಅಂತ. ಅದೇ ತರ ಎಲ್ಲದಕ್ಕೂ ಮಾಡಿ. ಸರಿ, ಈಗ ಏನ್ ಕೇಳಿದ್ದಾರೆ? ವಾಟ್ ವಿಲ್ ಬಿ ದ ವೆಲಾಸಿಟಿ ಆಫ್ ದ ಅದರ್ ಪಾರ್ಟ್? ಮತ್ತೊಂದು ಪಾರ್ಟ್ ನ ವೆಲಾಸಿಟಿ ಏನು ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಕಾರ್ಡಿಂಗ್ ಹೋದ್ರೆ ನಾವು ಫಸ್ಟ್ ರೆಸ್ಟ್ ಅಲ್ಲಿ ಏನಿತ್ತಲ್ಲ, ಆ ಟೈಮಲ್ಲಿ ಏನ್ ಮೊಮೆಂಟಮ್ ಇದೆ, ಟೋಟಲ್ ಮೊಮೆಂಟಮ್, ಅದು ಆಫ್ಟರ್ ಬ್ರೇಕ್ ಆದ್ಮೇಲೆ ಒಂದೊಂದ್ ಪೀಸ್ ಒಂದೊಂದ್ ಕಡೆ ಹೋಗೆಲ್ಲ ಬೀಳ್ತಾ ಇದೆ ಅಲ್ಲ, ಆ ಟೋಟಲ್ ಮೊಮೆಂಟಮ್ಗೆ ಈಕ್ವಲ್ ಇರುತ್ತೆ. ಬಿಫೋರ್ ರಿಯಾಕ್ಷನ್ ಮತ್ತೆ ಆಫ್ಟರ್ ರಿಯಾಕ್ಷನ್ ಅದು ಮೊಮೆಂಟಮ್ ಈಕ್ವಲ್ ಇರುತ್ತೆ. ಹಾಗಿದ್ರೆ ಇನಿಷಿಯಲಿ ಓಕೆ, ಮಾಸ್ m ಇತ್ತು, ದೆನ್ ವೆಲಾಸಿಟಿ v ಇತ್ತು ಅಂತ ಇಟ್ಕೊಳ್ಳೋಣ, ಅಥವಾ ಇನಿಷಿಯಲ್ ವೆಲಾಸಿಟಿ ಅಲ್ಲ u ಇತ್ತು ಅಂತ ಇಟ್ಕೊಳ್ಳೋಣ, m into u. ಸರಿ, ಇಲ್ಲಿ v ಇರೋದನ್ನ ನೀವು ಬೇಕಾದ್ರೆ u1 u2 ಈ ತರ ಬೇಕಾದ್ರೂ ಓಕೆ, v1 v2 ಅಂತ ಇಟ್ಕೊಳ್ಳೋದ. ಹಾಗಿದ್ರೆ ಈಗ m into v, ವೆಲಾಸಿಟಿ ಇನಿಷಿಯಲಿ ಎಷ್ಟಿತ್ತು? ವಿ ಅಥವಾ ಯು. ಸರಿ, ಪ್ರಾಬ್ಲಮ್ ಇಲ್ಲ, ಇಟ್ಕೊಂಡಿ m into u ಅಂತ ಇಟ್ಕೊಳ್ಳೋದಾ. ಸರಿ, ದಿಸ್ ವಿಲ್ ಬಿ ಈಕ್ವಲ್ ಟು m1 v1 ಪ್ಲಸ್ m2 v2
ಈ ಎಮ್ ಇಂಟು ಯು ಏನಿದೆ ಅದು m1v1 ಪ್ಲಸ್ m2v2 ಗೆ ಈಕ್ವಲ್ ಆಗಿದೆ. ಹಿಯರ್ v1 ಇಸ್ ನಥಿಂಗ್ ಬಟ್ ವೆಲಾಸಿಟಿ ಎಷ್ಟು 12 ಮೀಟರ್ ಪರ್ ಸೆಕೆಂಡ್ ಇದೆ. ಅದೇ ತರ ನಾವು v2 ಅನ್ನ ಫೈಂಡ್ ಔಟ್ ಮಾಡಬೇಕು. ಹಿಯರ್ mu ಇಸ್ ನಥಿಂಗ್ ಬಟ್ ಇನಿಷಿಯಲ್ ಮೊಮೆಂಟಮ್. ನಾವು ಬೇಕಾದ್ರೆ p ಇಸ್ ಈಕ್ವಲ್ ಟು p1 ಪ್ಲಸ್ p2 ಅಂತ ಬರಿಬಹುದು. ಇನಿಷಿಯಲಿ ಮೊಮೆಂಟಮ್ ಎಷ್ಟಿತ್ತು 0. ಯಾಕೆ ಇನಿಷಿಯಲ್ ವೆಲಾಸಿಟಿ ಏನಿತ್ತು ಅಟ್ ರೆಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ 0 ಇಸ್ ಈಕ್ವಲ್ ಟು m1 ಎಷ್ಟಿದೆ 200 ಇಂಟು ಇದೆ 200 ಬೇಡ, ನಾವು 0.2 ತಗೊಳ್ಳೋಣ. ಯಾಕಂದ್ರೆ ನಾವು ಕೆಜಿ ಅಂತ ತಗೋಬೇಕಲ್ಲ. 0.2 kg ಇಂಟು ವೆಲಾಸಿಟಿ 12 ಪ್ಲಸ್ m2 ಎಷ್ಟಿದೆ 0.1 kg ಇಂಟು v2 ಗೊತ್ತಿಲ್ಲ. ಸೊ this is 2.4 plus 0.1 into v2. Therefore, v2 0.1 into v2 is equal to minus 2.4. Okay. ಹಾಗಿದ್ರೆ v2 is equal to minus 2.4 divided by 0.1. ಎಷ್ಟು ಬರುತ್ತೆ minus 24 meter per second ಅಂತ. ಇಲ್ಲಿ again this negative sign indicating that this second part moving in opposite direction. Second part ಏನಿದೆ 100 ಗ್ರಾಮ್ ಏನ್ ಬ್ರೇಕ್ ಆಗಿದೆ ಅಲ್ಲ, ಆ ಪಾರ್ಟ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ. ಈಗ ಇದು ಆಬ್ಜೆಕ್ಟ್ ಇದೆ, 300 ಗ್ರಾಮ್ ಆಬ್ಜೆಕ್ಟ್ ಇದೆ, ಇದು ಬ್ರೇಕ್ ಆಗಿ 200 ಗ್ರಾಮ್ ಈ ಕಡೆ ಹೋಯ್ತು ಅಂದ್ರೆ 100 ಗ್ರಾಮ್ ಅದ್ರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ ಅಂತ ತೋರಿಸ್ತಾ ಇದೆ ನೆಗೆಟಿವ್ ಸೈನ್. ಥ್ಯಾಂಕ್ ಯು. ಇಲ್ಲಿ v2 ಅನ್ನ ನಾನು 24 meter per second ಅಂತ ಬರುತ್ತೆ. ಥ್ಯಾಂಕ್ ಯು.